ಮಕ್ಕಳೇ, ಪುರ್ಸೋದ್ ಗಂಜಲ್ಲಿ ಗೋ ಕಾರ್ಟಿಂಗ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅಲ್ಲಿ ಗೋ ಕಾರ್ಟಿಂಗ್ ನಡೆಯುತ್ತೆ. ನೀವು ಆ ಜಾಗನ ಪ್ರಮೋಟ್ ಮಾಡೋದಕ್ಕೋಸ್ಕರ ಒಂದು ಗೋ ಕಾರ್ಟ್ ರೇಸ್ ಮಾಡೋಣ ಅಂತ ಇದೀವಿ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದೀರೋ ಅವರೆಲ್ಲ ನಿಮ್ ಹೆಸರು ನನಗೆ ಕೊಡಿ. ಸರ್ ಸರ್ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಮತ್ತೆ ಮೊದಲೇ ಬಹುಮಾನನು ತಗೊಡ್ತೀನಿ. ನಾನು ನಂದೇ ಗೋ ಕಾರ್ಟ್ ತರ್ತೀನಿ. ಬಂಟಿ, ಗೋ ಕಾರ್ಟ್ ತುಂಬಾ ಕಾಸ್ಟ್ಲಿ ಆಗತ್ತೆ. ಇದು ನಾರ್ಮಲ್ ಕಾರ್ ತರ ಅಲ್ಲ. ಅವರೇ ಎಲ್ಲಾರ್ಗು ಕಾರ್ ಕೊಡ್ತಾ ಇದ್ದಾರೆ. ನನ್ನ ತಂದೆ ಹತ್ರ ತುಂಬಾ ದುಡ್ಡಿದೆ. ಅವರು ನನ್ಗೆ ಹೊಸ ಗೋ ಕಾರ್ಟೇ ತೆಕ್ಕೊಡ್ತಾರೆ. ಓಕೆ ಓಕೆ, ಯಾರಾದ್ರೂ ಸ್ವಂತವಾಗಿ ತರೋಗಿದ್ರೆ ಗೋ ಕಾರ್ಟ್ ಅವ್ರು ತರಬಹುದು. ಸರ್, ನಾನು ಮತ್ತೆ ಇಮ್ಲಿನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಇನ್ನು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಕ್ ಇಷ್ಟಪಡ್ತೀರೋ ಎಲ್ರು ಅವ್ರವ್ರ ಕೈ ಎತ್ತಿ. ನನ್ನ ಪ್ರೀತಿ ಅಪ್ಪ, ನಿಮ್ಮಷ್ಟು ಒಳ್ಳೆ ಅಪ್ಪ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ನಾನು ಎಷ್ಟು ಅದೃಷ್ಟವಂತ, ನಿಮ್ಮಂತ ಅಪ್ಪ ಏನ್ ಪಡ್ತೀನಿ. ಬೇಕು ಅಂತ ಹೇಳ್ತೀಯಾ? ಏನ್ ಬೇಕು ಅಂತ, ಅಥವಾ ಬರೀ ನನ್ನನ್ನ ಹೊಗಳ್ತಾನೆ ಇರ್ತೀಯಾ ಇಲ್ಲಿ ನೀನು? ಅಪ್ಪ, ನಂಗೊಂದು ಗೋ ಕಾರ್ಟ್ ಅರೆ ಬೇಕು. ಹಾಗಿದ್ರೆ ಸರಿ, ಹೋಗಿ ಖರೀದಿ ಮಾಡು. ಹ? ಏನು ಕಾರ್ಡ್? ಅಪ್ಪ ಪ್ಲೀಸ್, ಅಪ್ಪ ಪ್ಲೀಸ್ 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 ಅಪ್ಪ, ದಯವಿಟ್ಟು ನಾನು ಒಳ್ಳೆ ಮಾರ್ಕ್ಸ್ ತೆಗಿತೀನಪ್ಪ. ಪ್ಲೀಸ್ ಪ್ಲೀಸ್, ನಾನು ನಿಮ್ ಕಾಲಕ್ಕೆ ಬೀಳ್ತೀನಿ. ಗೋ ಕಾರ್ಟ್ ರೇಸ್ ಅಲ್ಲಿ ನಾನು ಮೊದಲನೇದಾಗಿ ಬರ್ತೀನಿ. ದಿಸ್ ಯಂಗ್ ಬಾಯ್ ವಾಂಟ್ಸ್ ಟು ಪಾರ್ಟಿಸಿಪೇಟ್ ಇನ್ ದ ಗೋ ಕಾರ್ಟ್ ರೇಸ್. ಅವನ್ನ ಡಿಸ್ಕರೇಜ್ ಮಾಡಬೇಡಿ. ಅವನ್ಗೆ ಒಂದೇ ಒಂದು ಗೋ ಕಾರ್ಟ್ ತಂದು ಕೊಟ್ಬಿಡಿ. ಆ ವಯಸ್ಸಾಗಿರೋನ್ ಎಲ್ಲೋ ನೋಡ್ದಂಗಿದ್ಯಲ್ಲ. ಆದ್ರೆ ಸರ್, ನಮ್ಮೂರ್ನಲ್ಲಿ ಈ ರೀತಿ ಆಗೋದಿಲ್ಲ. ಯಾವ ಮಗುನೂ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಕೇಳೋದಿಲ್ಲ. ನಾನೇ ಒಬ್ಬ ಗೋ ಕಾರ್ಟ್ ಕಂಪನಿ ಮಾಲೀಕ. ಇದೇ ಗೋ ಕಾರ್ಟ್ ರೇಸಿಂಗ್ಗೆ ನಾನು ಬಂದಿರೋದು. ನಾನು ನಿಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ಮಗನ್ಗೆ ಒಂದು ಗೋ ಕಾರ್ಟ್ ತಂದು ಕೊಡ್ತೀನಿ. ಆದ್ರೆ ರೇಸ್ ಆದ್ಮೇಲೆ ನೀವ್ ಅದನ್ನ ವಾಪಸ್ ಮಾಡ್ಬೇಕು. ಧನ್ಯವಾದ ಅಂಕಲ್, ಧನ್ಯವಾದ 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 ಧನ್ಯವಾದ. ಅಂದ್ರೆ ನಾನು ನಾಳೆ ಆಗೋ ಗೋ ಕಾರ್ಟ್ ರೇಸ್ಗೆ ಒಂದು ಹೊಸ ಗೋ ಕಾರ್ಟ್ ತಗೊಂಡು ಬರ್ತೀನಿ. See you there. ಅವನೊಂಚೂರು ತಿಂಬಕ್ಟು ತರ ಇಲ್ವಾ? ಎಸ್, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಹಾಗಿದ್ರೆ ನಾವು ಒಂದು ಸ್ಪೆಷಲ್ ಗೋ ಕಾರ್ಟ್ ನ ಮಾಡ್ಬೇಕಾಗತ್ತೆ. ಆಮೇಲೆ ಎಲ್ಲ ಅಪಾಯಕ್ಕೆ ಸಿದ್ಧವಾಗಿರ್ಬೇಕು. ಗೋಕಾಟ್ ಅಲ್ಲಿ ಒಂದೇ ಒಂದು ಸೀಟ್ ಇರುತ್ತೆ, ಆದ್ರೆ ನೀನು 2 ಸೀಟ್ ಇಟ್ಟಿದ್ಯಾ. ನನಗೆ ಗೊತ್ತಿತ್ತು ವೀರ್, ನನ್ನೊಬ್ಬನೇ ಬಿಟ್ಬಿಟ್ಟು ನೀನು ರೇಸ್ ಅಲ್ಲಿ ಹೋಗಲ್ಲ ಅಂತ. ಥ್ಯಾಂಕ್ ಯು ವೀರ್. ಜರ್ಕೋ, ನೀನು ಆ ಸೀಟು ನನ್ಗೋಸ್ಕರ ಯೂನ್ ಮಾಡಿರೋದು. ಕ್ಷಮಿಸಿ ಗೆಳೆಯರಿ, ಆದ್ರೆ ಇನ್ನೊಂದು